ನಾಳೆ ಡೆಲ್ಲಿನಲ್ಲಿ ಚುನಾವಣಾ ಸಮಿತಿ ಸಭೆ ಇತ್ತು. ಕಾರಣಾಂತರದಿಂದ ಮುಂದೋಗಿದೆ. ಹಿಂಗಾಗಿ ನಾಳೆ ಡೆಲ್ಲಿಗೆ ಹೋಗೋದನ್ನು ನಾನು ಕ್ಯಾನ್ಸಲ್ ಮಾಡಿದ್ದೇನೆ. ನಾಳೆ ಇಲ್ಲೇ ಇದ್ದು ಮುಂದಿನ ಕೆಲಸ ಕಾರ್ಯಗಳಿದೆ, ಅದನ್ನು ನೋಡ್ತೇನೆ. ವಾತಾವರಣ ತುಂಬ ಅನುಕೂಲಕರವಾಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. 28 ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ 25 ಲೋಕಸಭಾ ಆದರೂ ಗೆಲ್ಲಬೇಕು ಅಂತ ಎಲ್ಲ ರೀತಿಯ ಶ್ರಮ ಆಗ್ತಾ ಇದ್ದೇವೆ. ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೆ. ಇದ್ದೇ ಯಾವುದೇ ರಾಜಕೀಯ ಪಕ್ಷದಲ್ಲಿ ಪಟ್ಟಿ ಬಿಡುಗಡೆ ಆಗ ಮುಂಚೆನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರುತ್ತೆ, ಅದು ಸ್ವಾಭಾವಿಕವಾಗಿರುವಂಥದ್ದು. ಆದರೆ ಒಂದು ಸಾರಿ ಪಟ್ಟಿ ಬಿಡುಗಡೆ ಆದಮೇಲೆ ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ ಪಕ್ಷದ ಹಿತದೃಷ್ಟಿಯಿಂದ. ನಮ್ಮ ಉದ್ದೇಶ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮಾಡಬೇಕು ಅಂತಿರೋದ್ರಿಂದ ಯಾರೂ ಅದರ ವಿರುದ್ಧ ಒಂದು ಶಬ್ದ ಮಾತಾಡೋದಿಲ್ಲ. ಪ್ರಾರಂಭಿಕವಾಗಿ ಒಂದು ಇಲ್ಲೊಂದು ಬೇಸರ ವ್ಯಕ್ತಪಡಿಸ್ತಾರೆ, ಎಲ್ಲವನ್ನೂ ಸರಿ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಪ್ರಯತ್ನ ಮಾಡ್ತಾ ಇದ್ದೀವಿ. ಡೆಲ್ಲಿನಲ್ಲಿ ಇನ್ನೊಮ್ಮೆ ನಾನು ಪ್ರಯತ್ನ ಮಾಡ್ತೀನಿ. ನೋಡೋಣ, ಅಂತಿಮ ತೀರ್ಮಾನ ತಗೊಳ್ಳೋದು ಡೆಲ್ಲಿಯವ್ರು ತಾನೆ. ಆ ದಿಕ್ಕಿನಲ್ಲಿ ಪ್ರಯತ್ನ ಈಗಲೂ ಮುಂದುವರೆದಿದೆ, ಮತ್ತೆ ಮುಂದುವರಿಸ್ತೇನೆ. ನನ್ನ ಪ್ರಯತ್ನ ಪ್ರಾಮಾಣಿಕವಾಗಿ ನಾನು ಮುಂದುವರಿಸ್ತೇನೆ. ನೋಡೋಣ ಏನಾಗುತ್ತೆ ಅಂತ. ನಾವೆಲ್ಲ ತೀರ್ಮಾನ, ಚುನಾವಣಾ ಸಮಿತಿಯವರು ಏನಾಗುತ್ತೆ ಕಾದು ನೋಡೋಣ. ಧನ್ಯವಾದ. ನಾಳೆ ಡೆಲ್ಲಿನಲ್ಲಿ ಚುನಾವಣಾ ಸಮಿತಿ ಸಭೆ ಇತ್ತು. ಕಾರಣಾಂತರದಿಂದ ಮುಂದೋಗಿದೆ. ಹಿಂಗಾಗಿ ನಾಳೆ ಡೆಲ್ಲಿಗೆ ಹೋಗೋದನ್ನು ನಾನು ಕ್ಯಾನ್ಸಲ್ ಮಾಡಿದ್ದೇನೆ. ನಾಳೆ ಇಲ್ಲೇ ಇದ್ದು ಮುಂದಿನ ಕೆಲಸ ಕಾರ್ಯಗಳಿದೆ, ಅದನ್ನು ನೋಡ್ತೇನೆ. ವಾತಾವರಣ ತುಂಬ ಅನುಕೂಲಕರವಾಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. 28 ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ 25 ಲೋಕಸಭಾ ಆದರೂ ಗೆಲ್ಲಬೇಕು ಅಂತ ಎಲ್ಲ ರೀತಿಯ ಶ್ರಮ ಆಗ್ತಾ ಇದ್ದೇವೆ. ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೆ. ಇದ್ದೇ ಯಾವುದೇ ರಾಜಕೀಯ ಪಕ್ಷದಲ್ಲಿ ಪಟ್ಟಿ ಬಿಡುಗಡೆ ಆಗ ಮುಂಚೆನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರುತ್ತೆ, ಅದು ಸ್ವಾಭಾವಿಕವಾಗಿರುವಂಥದ್ದು. ಆದರೆ ಒಂದು ಸಾರಿ ಪಟ್ಟಿ ಬಿಡುಗಡೆ ಆದಮೇಲೆ ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ ಪಕ್ಷದ ಹಿತದೃಷ್ಟಿಯಿಂದ. ನಮ್ಮ ಉದ್ದೇಶ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮಾಡಬೇಕು ಅಂತಿರೋದ್ರಿಂದ ಯಾರೂ ಅದರ ವಿರುದ್ಧ ಒಂದು ಶಬ್ದ ಮಾತಾಡೋದಿಲ್ಲ. ಪ್ರಾರಂಭಿಕವಾಗಿ ಒಂದು ಇಲ್ಲೊಂದು ಬೇಸರ ವ್ಯಕ್ತಪಡಿಸ್ತಾರೆ, ಎಲ್ಲವನ್ನೂ ಸರಿ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಪ್ರಯತ್ನ ಮಾಡ್ತಾ ಇದ್ದೀವಿ. ಡೆಲ್ಲಿನಲ್ಲಿ ಇನ್ನೊಮ್ಮೆ ನಾನು ಪ್ರಯತ್ನ ಮಾಡ್ತೀನಿ. ನೋಡೋಣ, ಅಂತಿಮ ತೀರ್ಮಾನ ತಗೊಳ್ಳೋದು ಡೆಲ್ಲಿಯವ್ರು ತಾನೆ. ಆ ದಿಕ್ಕಿನಲ್ಲಿ ಪ್ರಯತ್ನ ಈಗಲೂ ಮುಂದುವರೆದಿದೆ, ಮತ್ತೆ ಮುಂದುವರಿಸ್ತೇನೆ. ನನ್ನ ಪ್ರಯತ್ನ ಪ್ರಾಮಾಣಿಕವಾಗಿ ನಾನು ಮುಂದುವರಿಸ್ತೇನೆ. ನೋಡೋಣ ಏನಾಗುತ್ತೆ ಅಂತ. ನಾವೆಲ್ಲ ತೀರ್ಮಾನ, ಚುನಾವಣಾ ಸಮಿತಿಯವರು ಏನಾಗುತ್ತೆ ಕಾದು ನೋಡೋಣ. ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.